ನಮಸ್ಕಾರ. ಶ್ರೀನಿವಾಸಪುರ ತಾಲೂಕು ದಳಸ್ನೂರು ಗ್ರಾಮ ಪಂಚಾಯಿತಿ ಒಳಗೇರಿನಹಳ್ಳಿ ಗ್ರಾಮದಲ್ಲಿ ಕೆಲವು ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಅನ್ನೋ ವಿಚಾರವಾಗಿ ಸುದ್ದಿ ಪ್ರಸಾರ ಆಗಿರೋದನ್ನು ಗಮನಿಸಿದ್ದೇನೆ. ಈಗ 2 ದಿನಗಳಿಂದ ನನಗೆ ಸಾರ್ವಜನಿಕರಿಂದ ದೂರವಾಣಿ ಕರೆಗಳು ಬಂದಿದೆ. ಅದನ್ನು ಸಂಬಂಧಪಟ್ಟ PDO ಅವ್ರಿಗೂ ಕೂಡ ನಾನು ಗಮನಕ್ಕೆ ತಂದಿದ್ದೇನೆ. ಆದಷ್ಟು ಬೇಗ ಈ ಏನು ಮೂಲಭೂತ ಸೌಕರ್ಯಗಳನ್ನು ಒದಗಿಸೋ ಮೂಲಕ ಅಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಅವರಿಗೆ ತಾಕೀತು ಮಾಡಿದ್ದೇನೆ. ಜೊತೆಗೆ ಇವತ್ತು ಕೂಡ ನಾನು PDO ಅವ್ರನ್ನ ಖುದ್ದಾಗಿ ಕರೆಸಿ ತಕ್ಷಣ ಕ್ರಮ ತಗೋಬೇಕು ಅಂತ ಹೇಳಿ ಅವರಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ. ಇನ್ನು 2 ದಿನದಲ್ಲಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತೀನಿ ಅಂತ ಹೇಳಿ PDO ಅವರು ನನಗೆ ಭರವಸೆ ಕೊಟ್ಟಿದ್ದಾರೆ. ಜೊತೆಗೆ ನಾನು ಅಲ್ಲಿನ ಜನಪ್ರತಿನಿಧಿಗಳ ಜೊತೆ ಕೂಡ ಮಾತಾಡಿ ಈ ಸಮಸ್ಯೆಗೆ ಒಂದು ಪರಿಹಾರವನ್ನು ಕಂಡುಹಿಡಿಯೋ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದೇನೆ. ಅವರೇ ಹೇಳಿರೋ ಪ್ರಕಾರ ಇನ್ನೊಂದು 2 ದಿನದಲ್ಲಿ ಅವರು ಈ ಸಮಸ್ಯೆಗಳನ್ನು ಬಗೆಹರಿಸೋ ಒಂದು ಲಕ್ಷಣಗಳಿದೆ. ಅವರೇನಾದರೂ ಈ ಸಮಸ್ಯೆಯನ್ನು ಬಗೆಹರಿಸೋದ್ರಲ್ಲಿ ವಿಫಲರಾದ ಪಕ್ಷದಲ್ಲಿ ಖುದ್ದಾಗಿ ನಾನೇ ಆ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿನ ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿ ಅಲ್ಲಿನ ಏನು ನಾಗರಿಕರಿಗೆ ತೊಂದರೆ ಆಗ್ತಾ ಇದೆಯೋ, ಮೂಲಭೂತ ಸೌಕರ್ಯಗಳಿಂದ ಏನು ವಂಚಿತರಾಗಿದ್ದಾರೋ ಆ ಮೂಲಭೂತ ಸೌಕರ್ಯಗಳನ್ನು ಅಲ್ಲಿನ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ಸರ್ವ ಸದಸ್ಯರೊಡನೆ ಮತ್ತು ಹಿರಿಯರ ಜೊತೆ ಚರ್ಚೆ ಮಾಡಿ ಅವುಗಳನ್ನು ಒದಗಿಸ್ಕೊಡ್ಲಿಕ್ಕೆ ನಮ್ಮ ಕಚೇರಿಯಿಂದ ನಾವು ಬದ್ಧರಾಗಿದ್ದೇವೆ ಅನ್ನೋದನ್ನು ಸಾರ್ವಜನಿಕರಿಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಇಲ್ಲ, ರಸ್ತೆ ತಡೆ ಮತ್ತು ಬಂದು ಮಾಡುವಂಥ ಅಗತ್ಯ ಇಲ್ಲ. ಅಲ್ಲಿವರೆಗೆ ಪರಿಸ್ಥಿತಿ ಕೈಮೀರಿ ಹೋಗಲಿಕ್ಕೆ ನಾವೇನು ಬಿಡೋದಿಲ್ಲ. ಶೀಘ್ರದಲ್ಲೇ ಅಗತ್ಯ ಕ್ರಮವನ್ನು ಇನ್ನೊಂದು 2 ದಿನದೊಳಗಾಗಿ ತೆಗೆದುಕೊಂಡು ಅವರು ಅಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕದೇ ಇರೋ ರೀತಿಯಲ್ಲಿ ನಾವು ಈ ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ ಸನ್ನದ್ಧವಾಗಿದೆ. ಸಹಜವಾಗಿ ಅದು ಆಕ್ರೋಶ ಇರ್ತದೆ ಸಾರ್ವಜನಿಕರಲ್ಲಿ, ಯಾಕೆಂದರೆ ನೀರು ಒಂದು ಮೂಲಭೂತ ಒಂದು ಅವಶ್ಯಕತೆ. ಹಾಗಾಗಿ ಸಾರ್ವಜನಿಕರಲ್ಲಿ ಆ ಒಂದು ಆಕ್ರೋಶ ಬಂದಿರೋದನ್ನು ನಾನೇನು ಅದನ್ನು ತಪ್ಪು ಅಂತ ಹೇಳಲಿಕ್ಕಿಲ್ಲ. ಆದರೆ ಅಷ್ಟೊಂದು ಯಾರು ಕೂಡ ಹತಾಶರಾಗೋದು ಬೇಡ. ಪರಿಸ್ಥಿತಿ ಅಷ್ಟೊಂದು ಕೆಟ್ಟದಾಗಿಲ್ಲ ತಾಲೂಕಲ್ಲಿ. ಅಲ್ಲಿ ಸ್ವಲ್ಪ ಕುಡಿಯುವ ನೀರಿನ ಪೈಪ್ಲೈನ್ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಇದೆ. ಆ ಸಮಸ್ಯೆಯನ್ನು ನಾವು, ಅದೇನು ದೊಡ್ಡ ಸಮಸ್ಯೆ ಏನಲ್ಲ, ನಾ ಆಗಲೇ ಹೇಳ್ದಂಗೆ ಇನ್ನೊಂದು 2 ಡೇಸಲ್ಲಿ ನಾವು ಅದನ್ನು ಕ್ಲಿಯರ್ ಮಾಡಿಸ್ಕೊಡ್ತೀವಿ. ಹಾಗಾಗಿ ಜನರು ಈ ಥರದ ಏನು ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಬೇಡ ಗ್ರಾಮಸ್ಥರು ಅಂತೇಳಿ ನಾನು ತಾಲೂಕು ಪಂಚಾಯತಿ ಮೂಲಕ ಮನವಿ ಮಾಡ್ತಾ ಇದ್ದೀನಿ.